ಬಂಧುಗಳೇ ನಮಸ್ಕಾರ. ಯೋಗ ಪ್ರಾಣಾಯಾಮ ಮಾಡೋದ್ರಿಂದ ನಮಗೆ ಏನೆಲ್ಲ ಲಾಭಗಳಿವೆ ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ನಿತ್ಯ ಓಂಕಾರವನ್ನು ಮಾಡಿ ನಿಮ್ಮ ದೇಹಕ್ಕೆ ಒಳ್ಳೆಯದು ನೋಡ್ರಿ. ಒಂದು ಸಾರಿ ಓಂಕಾರವನ್ನು ಮಾಡಿ ನಿಮ್ಮ ದೇಹದಲ್ಲಾಗುವ ಬದಲಾವಣೆಗಳನ್ನು ಗಮನಿಸಿ. ಯೋಗ ಯಾಕೆ ಮಾಡಬೇಕು ಅಂತಂದರೆ ಆರೋಗ್ಯ ಪಡೆಯುವುದಕ್ಕಾಗಿ. ಉತ್ತಮ ಆರೋಗ್ಯವನ್ನು ಪಡೆಯಲು ಯೋಗವನ್ನು ಮಾಡಲೇಬೇಕು. ಸೂರ್ಯ ನಮಸ್ಕಾರವನ್ನು ಮಾಡೋದ್ರಿಂದ ಸರ್ವ ರೋಗಗಳು ಕೂಡ ನಿವಾರಣೆಯಾಗ್ತವೆ. ಸೂರ್ಯನಿಗೆ ನಮನ, ಸರ್ವ ರೋಗಗಳಿಂದ ಮುಕ್ತಿ. ಮಾಡಿದರೆ ಯೋಗ, ಓಡುವುದು ರೋಗ. ಯೋಗ ಪ್ರಾಣಾಯಾಮ ಮಾಡೋದ್ರಿಂದ ನಿಮ್ಮ ಕಡೆಗೆ ಯಾವ ರೋಗಗಳು ಕೂಡ ಸುಳಿಯುವುದಿಲ್ಲ. ಸಹನಾ ಶಕ್ತಿ ಬೇಕು ಅಂದರೆ ಸರ್ವಾಂಗಾಸನವನ್ನು ಮಾಡಬೇಕು. ಸರ್ವಾಂಗಾಸನ ನಿಮ್ಮ ಶಕ್ತಿಯನ್ನ, ಸಹನಾ ಶಕ್ತಿಯನ್ನ ಹೆಚ್ಚಿಸುತ್ತದೆ. ಪ್ರಾಣಶಕ್ತಿ, ಪ್ರತಿಯೊಬ್ಬರಿಗೂ ಪ್ರಾಣಶಕ್ತಿ ಬೇಕೇ ಬೇಕು. ಪ್ರಾಣಶಕ್ತಿ ಬೇಕು ಅಂದರೆ ಪ್ರಾಣಾಯಾಮವನ್ನು ನಿತ್ಯ ಮಾಡಲೇಬೇಕು. ಸರ್ವಾಂಗಾಸನ ಮಾಡಿದರೆ ಥೈರಾಯ್ಡ್ ಸಮಸ್ಯೆಯಿಂದ ಮುಕ್ತಿಯನ್ನ ಪಡೆಯಬಹುದು. ಇದರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಶೀರ್ಷಾಸನ ಮಾಡಿರಿ, ನಿಮ್ಮ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿರಿ. ಮೆಮೊರಿ ತುಂಬ ಜಾಸ್ತಿ ಆಗುತ್ತೆ ಬಂಧುಗಳೇ. ಮರೀಚಾಸನವನ್ನು ಮಾಡಿ. ಮಧುಮೇಹಕ್ಕೆ ಇದು ಬಹಳ ಒಳ್ಳೆಯದು. ಇಂದು ಮಧುಮೇಹ ಕಾಮನ್ ರೋಗವಾಗಿದೆ. ವೀರಾಸನವನ್ನು ಮಾಡೋದ್ರಿಂದ ನೀನು ವೀರನಾಗುವೆ. ನಿಮ್ಮಲ್ಲಿ ಶಕ್ತಿ ಉತ್ಪತ್ತಿಯಾಗುವುದು, ನರನಾಡಿಗಳಲ್ಲಿ ಪ್ರಾಣ ಚಲನೆಯಾಗುವುದು, ರಕ್ತ ಚಲನೆಯಾಗುವುದು. ಮಂಡೂಕಾಸನವನ್ನು ಮಾಡಿದರೆ ಮಂಡಿಯ ಶಕ್ತಿ ಹೆಚ್ಚಾಗುತ್ತದೆ. ನೋವು ನಿವಾರಣೆಯಾಗುತ್ತೆ. ಶಲಭಾಸನವನ್ನು ಹಾಕಿರಿ, ನಿಮ್ಮ ಜೀರ್ಣ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಿ. ಜೀರ್ಣಶಕ್ತಿ ಅವಶ್ಯಕವಾಗಿದೆ. BP ಬಂದರೆ ಏನು ಮಾಡಬೇಕು ಅಂತ ತುಂಬ ಜನ ಒದ್ದಾಡ್ತಾರೆ. BP ಬಂದರೆ ನಾಡಿಯನ್ನ ಶುದ್ಧ ಮಾಡ್ಕೋಬೇಕು. ಮತ್ಸ್ಯಾಸನವನ್ನು ಮಾಡಿಸಿ ಮೂಲವ್ಯಾಧಿಯನ್ನ ಓಡಿಸಿ. ಇದನ್ನ ಮಾಡೋದ್ರಿಂದ ನಿಮ್ಮ ಮೂಲವ್ಯಾಧಿ ಕಡಿಮೆಯಾಗುತ್ತೆ, ನಿವಾರಣೆಯಾಗುತ್ತೆ. ವೃಕ್ಷಾಸನವನ್ನು ಮಾಡಿದರೆ ಸಮತೋಲನವನ್ನು ಕಾಪಾಡಿಕೊಳ್ಳಬಹುದು. ಶರೀರದಲ್ಲಿ, ಮನಸ್ಸಿನಲ್ಲಿ ಸಮತೋಲನ ಉಂಟಾಗುತ್ತೆ. ವಕ್ರಾಸನವನ್ನು ಮಾಡೋದ್ರಿಂದ ಸಕ್ಕರೆ ಕಾಯಿಲೆ ನಿವಾರಣೆ ಆಗ್ತಾ ಬರುತ್ತೆ. ನಿತ್ಯ ವಕ್ರಾಸನವನ್ನು ಮಾಡಬೇಕು. ಅರ್ಧ ಚಕ್ರಾಸನವನ್ನು ಮಾಡಬೇಕು. ಅಸ್ತಮ ಇದರಿಂದ ಬರೋದೇ ಇಲ್ಲ ನೋಡಿ. ಉತ್ತಾನಾಸನವನ್ನು ಮಾಡಬೇಕು. ಇದರಿಂದ ಬೆನ್ನು ನೋವು ನಿವಾರಣೆಯಾಗುತ್ತೆ. ಬೆನ್ನು ನೋವಿಗಿಂತ ಬರುವುದಕ್ಕಿಂತ ಮೊದಲೇ ಮಾಡಬೇಕು. ಶ್ವಾಸಕೋಶ ಶುದ್ಧಿಗೊಳಿಸಬೇಕಂದ್ರೆ ಭಸ್ತ್ರಿಕಾವನ್ನು ಮಾಡಬೇಕು. ಭಸ್ತ್ರಿಕಾ ಇರೋದು ಶ್ವಾಸಕೋಶವನ್ನು ಶುದ್ಧಗೊಳಿಸೋದಕ್ಕೆ ಆಗಿ. ಧನುರಾಸನವನ್ನು ಮಾಡಬೇಕು. ಇದರಿಂದ ನಮ್ಮ ಶರೀರದಲ್ಲಿರುವಂತಹ ಬೊಜ್ಜು ಕರಗಿ ಹೋಗುತ್ತೆ. ಉಷ್ಟ್ರಾಸನವನ್ನು ಮಾಡಬೇಕು. ಇದನ್ನ ಮಾಡೋದ್ರಿಂದ ನಮ್ಮಲ್ಲಿ ಸೌಂದರ್ಯ ಹೆಚ್ಚಾಗತೊಡಗುತ್ತೆ. ಸೌಂದರ್ಯ ಉತ್ಪತ್ತಿಯಾಗುತ್ತೆ. ವೀರಾಸನವನ್ನು ಮಾಡೋದ್ರಿಂದ ನಮ್ಮ ಮಂಡಿ ನೋವು ಓಡುತ್ತೆ. ತುಂಬ ಮಂಡಿ ನೋವು ಇದ್ದವರು ಮಾಡಬಾರ್ದು. ಎಲ್ಲ ಆದಮೇಲೆ ಶವಾಸನವನ್ನು ಮಾಡಿ ನಿಮ್ಮಲ್ಲಿರುವಂಥ ಆಯಾಸವನ್ನು ದೂರ ಮಾಡಿ. ತುಂಬ ಆಯಾಸವಾದಾಗ ಶವಾಸನ ಹಾಕಿ. ತ್ರಾಟಕವನ್ನು ಮಾಡೋದ್ರಿಂದ ನಿಮ್ಮ ಕಣ್ಣಿಗೆ ಬಹಳ ಒಳ್ಳೆಯದು. ಕಣ್ಣಿನ ಶಕ್ತಿ, ನರನಾಡಿಗಳು ಜಾಗೃತವಾಗ್ತವೆ.
ಸಂಘಟನೆಯನ್ನ ಮಾಡಬೇಕು. ನಮ್ಮ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಬೇಕು. ಆಗಲೇ ಸಂಘಟನೆಗೆ ಒಂದು ಶಕ್ತಿಯು ಸಿಗುತ್ತೆ. ಯೋಗವೇ ಜೀವನವಾಗಬೇಕು. ಯೋಗ ಜೀವನವನ್ನ ಪಾಲಿಸಿದರೆ ಈ ಜೀವನ ಪಾವನವಾಗುವುದು ಬಂಧುಗಳೇ. ಯೋಗವನ್ನ ನೀವು ಮೊದಲು ಕಲಿಯಿರಿ, ನಂತರ ಬೇರೆಯವರಿಗೂ ಕಲಿಸಿರಿ. ಅಂದರೆ ಕಲಿಯಿರಿ, ಕಲಿಸಿರಿ ಅಂತ. ಯೋಗಕ್ಕೆ ಬನ್ನಿ, ರೋಗ ಇಲ್ಲ ಅಂತ ಹೇಳಿ. ಯೋಗವೇ ಜೀವನ. ಯೋಗ ಯಾಕಪ್ಪ ಅಂದ್ರೆ ಆರೋಗ್ಯ ಬೇಕಪ್ಪ, ಅದಕ್ಕಾಗಿ ಯೋಗ ಮಾಡಬೇಕು. ಬಂಧುಗಳೇ, ಸಾಧಕರೇ, ಯೋಗ ಬಂಧುಗಳೇ, ಈ ಎಲ್ಲ ಯೋಗಗಳನ್ನು ಮಾಡುವುದಕ್ಕಿಂತ ಪೂರ್ವದಲ್ಲಿ ಯೋಗ್ಯ ನುರಿತ ಯೋಗ ಶಿಕ್ಷಕರಿಂದ ತರಬೇತಿಯನ್ನ ಪಡೆದುಕೊಂಡು ನಂತರ ಈ ಯೋಗ ಆಸನಗಳನ್ನ ಮಾಡಿ. ಯಾಕೆಂದ್ರೆ ಇದನ್ನ ತಪ್ಪಾಗಿ ಮಾಡೋದ್ರಿಂದ ತುಂಬಾ ತೊಂದರೆಗಳನ್ನ, ನೋವುಗಳನ್ನ ಅನುಭವಿಸಬೇಕಾಗುತ್ತೆ. ಆದ್ರಿಂದ ಯೋಗ್ಯ ಗುರುಗಳ ಮೂಲಕ ಈ ಯೋಗ ಆಸನಗಳನ್ನ ಕಲಿತು ನಿತ್ಯ ನಿಮ್ಮ ಜೀವನದಲ್ಲಿ ಪಾಲಿಸಿ ಮತ್ತು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಯೋಗದ ಶಕ್ತಿ ಮಾನಸಿಕ ಶಕ್ತಿಯನ್ನ ಹೆಚ್ಚಿಸುವುದರೊಂದಿಗೆ ಆನಂದಮಯ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ ಬಂಧುಗಳೇ.